ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತೀರ್ಥಹಳ್ಳಿ ಘಟಕದ ಒಂದು ಉದ್ಘಾಟನೆ ಸಮಾರಂಭ ಮೇ 6ರಂದು ತೀರ್ಥಹಳ್ಳಿಯಲ್ಲಿ ಜರುಗಲಿದೆ. ತೀರ್ಥಹಳ್ಳಿಯ ಬಾಳೆಬೈಲಿನಲ್ಲಿ ಇರತಕ್ಕಂಥ DJ ಮೆಮೋರಿಯಂ ಹಾಲ್ನಲ್ಲಿ 10:30ಕ್ಕೆ ಉದ್ಘಾಟನೆಗೊಳ್ಳಲಿರುವಂಥ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ವಿಶೇಷ ಆಹ್ವಾನಿತರಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರು ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆಯ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಜಗಳೂರು ಲಕ್ಷ್ಮಣರಾವ್ ಅವರು, ನಮ್ಮ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ DG ನಾಗರಾಜ್ ಅವರು ಬರಲಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ತೀರ್ಥಹಳ್ಳಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಗೈದಿರ್ತಕ್ಕಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ OM ಸುಧಾ ಅವರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಖಾಸಗಿ ಶಾಲೆಗೆ ಸಂಬಂಧಪಟ್ಟಂತೆ ವಾಗ್ದೇವಿ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ KS ಜಗದೀಶ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ತೀರ್ಥಹಳ್ಳಿಯ ಸಾಕಷ್ಟು ಜನಗಳು ನೀರಿನಲ್ಲಿ ಮುಳುಗಿ ಹೋದಂಥ ಸಂದರ್ಭದಲ್ಲಿ ಅದನ್ನು ಮೇಲೆ ಎತ್ತಕ್ಕಂತಹ ಮುಳುಗು ತಜ್ಞ ಪ್ರಮೋದ್ ಪೂಜಾರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪತ್ರಕರ್ತರ ಧ್ವನಿ ಸಂಘಟನೆಯ ಪರವಾಗಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತೀರ್ಥಹಳ್ಳಿಯ ಮಾಜಿ ಶಿಕ್ಷಣ ಸಚಿವರು, ರಾಜ್ಯದ ಶಿಕ್ಷಣ ಸಚಿವರು, ತೀರ್ಥಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಕಿಮ್ಮನೆ ರತ್ನಾಕರ್ ಅವರು, MADB ಮತ್ತು DCC ಬ್ಯಾಂಕಿನ ಅಧ್ಯಕ್ಷರಾದಂಥ RM ಮಂಜುನಾಥ್ ಗೌಡರು, ತೀರ್ಥಹಳ್ಳಿ JDS ಘಟಕದ ಅಧ್ಯಕ್ಷರಾದಂಥ ಕುಣಿಜೆ ಕಿರಣ್ ಅವರು, ಹಾಗೆಯೇ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ರತ್ನಾಕರ್ ಶೆಟ್ಟಿ ಅವರು, DJ ಮೆಮೋರಿಯಂ ಹಾಲನ್ನು ಮುಖ್ಯಸ್ಥರಾದಂಥ ವಿಲಿಯಂ ಮಾರ್ಟಿಸ್ ಅವರು ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂಥೇಳಿ ನಾವು ಕರ್ನಾಟಕ ರಾಜ್ಯ ಪತ್ರಕರ್ತರ ಧ್ವನಿ ಸಂಘಟನೆ ತೀರ್ಥಹಳ್ಳಿ ಘಟಕದ ಪರವಾಗಿ ಸಂಘದ ಅಧ್ಯಕ್ಷರಾದಂಥ ನಾನು ತಮ್ಮನ್ನು ಬಹಳ ಆತ್ಮೀಯವಾಗಿ ಆಹ್ವಾನಿಸ್ತಿದ್ದೇವೆ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದು ನಮ್ಮ ಸಂಘಟನೆಗೆ ಬಲವನ್ನು ತುಂಬಿಕೊಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ.